ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಿಕಾ ಅಡುಗೆ ಮನೆ. ಇವತ್ತಿನ ರೆಸಿಪಿ ಮನೆಯಲ್ಲೇ ಮಾಡಿದಂತಹ ತುಪ್ಪ ಮತ್ತು ಅದರ ಪ್ರಯೋಜನಗಳು. ದಿನನಿತ್ಯ ನಮ್ಮ ಆಹಾರದಲ್ಲಿ ತುಪ್ಪ ನಿಯಮಿತವಾಗಿ ಬಳಸುವುದರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗುತ್ತದೆ. ತುಪ್ಪ ಸೇವಿಸುವುದರಿಂದ ದೇಹದ ತೂಕ ಕಡಿಮೆಯಾಗುತ್ತದೆ. ಮಕ್ಕಳಿಗೆ ತುಪ್ಪ ತಿನ್ನಿಸುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಮೂಳೆಗಳನ್ನು ಗಟ್ಟಿ ಮಾಡುತ್ತದೆ. ಹಸುವಿನ ಹಾಲನ್ನು ಒಂದು ಸಣ್ಣ ಪಾತ್ರೆಗೆ ಹಾಕಿ 15 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಕಾಯಿಸಬೇಕು. ಇದು ತಣ್ಣಗಾದ ನಂತರ ಸ್ವಲ್ಪ ಮಜ್ಜಿಗೆಯನ್ನು ಹಾಕಬೇಕು. 8 ಗಂಟೆಗಳ ನಂತರ ಈ ರೀತಿ ಮೊಸರಾಗುತ್ತದೆ. ಒಂದು ಪಾತ್ರೆಗೆ ಮೊಸರನ್ನು ಹಾಕಿ ಮಂಥನ ಮಿಷಿನಿನ ಮೇಲೆ ಇಟ್ಟು ನಮಗೆ ಎಷ್ಟು ಹೈಟಿಗೆ ಬೇಕು ಅಷ್ಟು ಹೈಟಿಗೆ ಮಂತನ್ನು ಸೆಟ್ ಮಾಡಿ 15 ನಿಮಿಷಗಳ ಕಾಲ ಬಿಡುವುದರಿಂದ ಬೆಣ್ಣೆ ರೆಡಿಯಾಗುತ್ತದೆ. ತುಪ್ಪ ಮಾಡಲು ಬೇಕಾದಂತಹ ಸಾಮಗ್ರಿಗಳು: ಬೆಳ್ಳುಳ್ಳಿ, ವೀಳ್ಯದೆಲೆ, ಅದಕ್ಕೆ ಸ್ವಲ್ಪ ಸುಣ್ಣ ಸವರಿದರೆ, ಉಪ್ಪು ರುಚಿಗೆ ತಕ್ಕಷ್ಟು, ಕರಿಬೇವು, ತುಪ್ಪದ ಪುಡಿ, ಸ್ವಲ್ಪ ಖಾರ ಪುಡಿ, ಚಿಟಿಕೆ ಖಾರ ಪುಡಿ ಮತ್ತು ಮನೆಯಲ್ಲೇ ಮಾಡಿದಂತಹ ಬೆಣ್ಣೆ. ಸುಮಾರು 10 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಕಾಯಿಸಬೇಕು. 10 ನಿಮಿಷಗಳ ನಂತರ ಬೆಣ್ಣೆ ತಿಳಿಯಾಗುತ್ತಾ ಬರುತ್ತದೆ. ಬೆಣ್ಣೆ ಕಾದಿದೆ ಎಂದು ಗೊತ್ತಾಗಲು ವೀಳ್ಯದೆಲೆ ಹಾಕಿದ ನಂತರ ಚಿಟ ಚಿಟ ಸಿಡಿಯುತ್ತದೆ. ಕರಿಬೇವು, ಬೆಳ್ಳುಳ್ಳಿ, ತುಪ್ಪದ ಪುಡಿ, ಚಿಟಿಕೆ ಖಾರ ಪುಡಿ, ಉಪ್ಪು. ತುಪ್ಪ ಆದ ನಂತರ ಈ ರೀತಿ ಬರುತ್ತದೆ.